ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಕಾಂಗ್ರೆಸ್ ಬಿಜೆಪಿ ನಡುವೆ ತೀವ್ರವಾಗ್ತಾ ಇದೆ ಆರ್ಎಸ್ಎಸ್ನ ಟಾಕ್ ವಾರ್. ಈಗ ಆರ್ಎಸ್ಎಸ್ ಮುಟ್ಟಿದ್ದೇ ಆದರೆ ಭಸ್ಮ ಅಂತ ಬಿಜೆಪಿ ಎಚ್ಚರಿಕೆ ಕೂತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಯಾರನ್ನ ಭಸ್ಮ ಮಾಡ್ತಾರೆ ಅಂತ ಅವರು ಪ್ರಶ್ನೆ ಕೂಡ ಮಾಡಿದ್ದಾರೆ. ಭಸ್ಮ ಮಾಡುವಂಥವನು ಮೇಲಿದ್ದಾನೆ, ಇವರು ಯಾರು ನಮ್ಮನ್ನು ಭಸ್ಮ ಮಾಡೋದಕ್ಕೆ ಅಂತ ಪ್ರಶ್ನೆ ಕೂಡ ಮಾಡಿದ್ರು. ಬಿಜೆಪಿ ನಾಯಕರ ಹೇಳಿಕೆಗೆ ಎಂಬಿ ಪಾಟೀಲ್ ಈ ರೀತಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ಇದರ ಜೊತೆಗೆ ವಲ್ಲಭಭಾಯಿ ಪಟೇಲ್ ಅವರು 2 ಬಾರಿ RSS ಸಂಘಟನೆಯನ್ನು ಬ್ಯಾನ್ ಮಾಡಿದ್ರು. ಬೀದರ್ನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೊಟ್ಟಂತಹ ಹೇಳಿಕೆ ಇದು. ಖುದ್ದು ಸರ್ದಾರ್ ಪಟೇಲ್ರು ಈ ಸಂಘಟನೆಯನ್ನು 2 ಬಾರಿ ಬ್ಯಾನ್ ಮಾಡಿದ್ರು. ಬಿಜೆಪಿಗರು ಅದನ್ನು ಮರೆತು ಬಿಟ್ಟಿದ್ದಾರೆ. ಹೀಗಾಗಿ ಬಿಜೆಪಿಗರಿಗೆ ಮೊದಲು ಈ ವಿಚಾರ ನೆನಪಿಸ್ಕೊಡಿ. ದೇಶ ಪ್ರೇಮ ಅನ್ನುವಂಥದ್ದು ಪ್ರತಿಯೊಬ್ಬ ಪ್ರಜೆಯಲ್ಲೂ ಕೂಡ ಇರುತ್ತೆ. RSSನಿಂದ ಎಕ್ಸ್ಟ್ರಾ ದೇಶ ಪ್ರೇಮ ಬರೋದಿಲ್ಲ ಅಂತ ಸಂತೋಷ್ ಲಾಡ್ ಲೇವಡಿ ಮಾಡಿದ್ದಾರೆ. ಮತ್ತೆ ಏನಾಗ್ತಾರೆ ಇವ್ರ ಕೈಗಿಲ್ಲ, ಅದು ಮೇಲಿದ್ದಾನೆ ಒಬ್ರು ನೋಡೋನು ಯಾರು ಭಸ್ಮ ಆಗಬೇಕು ಯಾರು ಭಸ್ಮ ಆಗೋದಿಲ್ಲ ಅಂತೇಳಿ. ಯಾರ ಕೈ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋರು ಮೇಲಿದ್ದಾರೆ, ಅಲ್ಲಿಗೆ ನಾವು ಹೆದರ್ಬೇಕು. ಅವ್ರಿಗೊಬ್ರಿಗೆ ಶಕ್ತಿ ಇರೋದು. ಯಾವ ವ್ಯಕ್ತಿ ಕಡೆ ಆಗಲಿ ಯಾರ ಕಡೆ ಆಗಲಿ ಇದು ಭಸ್ಮ ಮಾಡೋಂಥ ಶಕ್ತಿ ಇಲ್ಲ. ನೋಡಿ ಯಾರ್ಯಾರು ಭಸ್ಮ ಹಾಕ್ತಾರೋ ಏನಾಗ್ತಾರೆ ಇವ್ರ ಕೈಗಿಲ್ಲ, ಅದು ಮೇಲಿದ್ದಾನೆ ಒಬ್ರು ನೋಡೋನು ಯಾರು ಭಸ್ಮ ಆಗಬೇಕು ಯಾರು ಭಸ್ಮ ಆಗೋದಿಲ್ಲ ಅಂತೇಳಿ. ಯಾರ ಕೈ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋರು ಮೇಲಿದ್ದಾರೆ, ಅಲ್ಲಿಗೆ ನಾವು ಹೆದರ್ಬೇಕು. ಅವ್ರಿಗೊಬ್ರಿಗೆ ಶಕ್ತಿ ಇರೋದು. ಯಾವ ವ್ಯಕ್ತಿ ಕಡೆ ಆಗಲಿ ಯಾರ ಕಡೆ ಆಗಲಿ ಇದು ಭಸ್ಮ ಮಾಡೋಂಥ ಶಕ್ತಿ ಇಲ್ಲ. ನೋಡಿ ಯಾರ್ಯಾರು ಭಸ್ಮ ಹಾಕ್ತಾರೋ ಏನಾಗ್ತಾರೆ ಇವ್ರ ಕೈಗಿಲ್ಲ, ಅದು ಮೇಲಿದ್ದಾನೆ ಒಬ್ರು ನೋಡೋನು ಯಾರು ಭಸ್ಮ ಆಗಬೇಕು ಯಾರು ಭಸ್ಮ ಆಗೋದಿಲ್ಲ ಅಂತೇಳಿ. ಯಾರ ಕೈ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆ. ಗುಜರಾತ್ನಾಗೆ ವಲ್ಲಭಭಾಯಿ ಪಟೇಲ್ ಸ್ಟ್ಯಾಚ್ಯೂ ಮಾಡಿದ್ರು, ಗೊತ್ತಲ್ಲ, 3,000 ಕೋಟಿ ಖರ್ಚು ಮಾಡಿ. ವಲ್ಲಭಭಾಯಿ ಪಟೇಲ್ ಸಾಹೇಬರು ಕಾಂಗ್ರೆಸ್ನ ಆವಾಗಿನ ಕಾಲದಾಗಿದ್ದಂಥ ನಮ್ಮ ಸರ್ಕಾರದಾಗಿದ್ದಂಥ ಕಾಂಗ್ರೆಸ್ ಸರ್ಕಾರದಿದ್ದಂಥ ಹೋಮ್ ಮಿನಿಸ್ಟರ್ ಆಗಿದ್ದರು. ಅವಾಗ 2 ಬಾರಿ ಬ್ಯಾನ್ ಮಾಡಿದ್ರು ಅವರು RSSಗೆ. ಅವ್ರಿಗೆ ಮರ್ತಿದ್ದಂಗೆ ಇದ್ದಾರೆ, ಗಮನ ಇರಲಿ ಅಂತೇಳಿ. ಸರ್, ದೇಶ ಪ್ರೀತಿಸೋರೆಲ್ಲ RSS ಪ್ರೀತಿಸ್ತಾರೆ ಅಂತ ಪೋಸ್ಟರ್ ಅಂಟಿಸ್ತಿದ್ದಾರೆ ಸರ್. ಅವ್ರು ಅಂಟಿಸ್ಲಿ. ಈಗ ಮತ್ತೆ ಅವ್ರು ಏನೇನು ಹೇಳ್ಕೊಳ್ರಿ, ದೇಶ ಪ್ರೇಮಿ ಅಂತಕ್ಕಂಥ ಪ್ರತಿಯೊಬ್ಬರ ಹತ್ರ ಐತೆ. ನೀವು RSS ಇದ್ದೀರಾ ನೀವು? ಅದೇ ಮುಗೀತು. ಮತ್ತೆ ಭಾರತ ದೇಶದಾಗ ಇದ್ದವ್ರೆಲ್ಲರೂ ಮುಗೀತು. ಭಾರತೀಯರೇ ಯಾರಿದ್ರೆ ಯಾವ ಸಮಾಜದವ್ರು ಇದ್ರೆ ಎಲ್ಲರೂ ಭಾರತೀಯರು. ನಮ್ಮ ತಾಯಿ ನಿಮ್ಮ ಅಜ್ಜಿ ನಮ್ಮ ಅಜ್ಜಿ ಎಲ್ಲರೂ ದೇಶ ಪ್ರೇಮಿಯವರೇ. RSS ಇರಬೇಕಂದ್ರೆ ಎಕ್ಸ್ಟ್ರಾ ಏನು ದೇಶ ಪ್ರೇಮಿ ಇರೋದಿಲ್ಲ. ಎಲ್ಲರೂ 145 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಭಾರತ ದೇಶದಾಗ ಎಲ್ಲರೂ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ